ಈಗಿನ ವಿದ್ಯಮಾನಗಳು ಸಿನಿಮಾಗೆ ಸಂಬಂಧಪಟ್ಟಿದ್ದೇನೆ ಇದು. ಸೊ ನಮ್ಮ ದರ್ಶನ್ ಸರ್ ಅವರು ಒಳಗಡೆ ಹೋಗಿದ್ದಾರೆ. ಸೊ ಫ್ಯಾನ್ಸ್ ಇವಾಗ ಏನು ಅಂತಂದ್ರೆ ಬೇರೆ ಸಿನಿಮಾಗಳನ್ನ ನೋಡಬಾರ್ದು, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದೊಂದಿದೆ. ಒಂದ್ ಸೈಡು ದರ್ಶನ್ ಸರ್ ಆ ಕಡೆ ಇದ್ದಾರೆ. ಸ್ವಲ್ಪ ವೀಕ್ ಆಯ್ತಾ ಇಂಡಸ್ಟ್ರಿ, ಆ ಥರ ಏನಾದರೂ ಅನ್ನಿಸ್ತಾ ಇದೆ ಅಥವಾ ನಿಮ್ಮ ಅನಿಸಿಕೆ ಹೇಳೋದಾದ್ರೆ? ಹೌದು, ಖಂಡಿತವಾಗ್ಲೂ. ಅಂದರೆ ಅವರೇ ನಮ್ಮ ಕರ್ನಾಟಕದ ಒಬ್ಬ ದೊಡ್ಡ ಸ್ಟಾರ್ ನಟರಾಗಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇದ್ದಂಥ ಒಬ್ಬ ಅದ್ಭುತವಾದ ನಟ ಅಂತ ಹೇಳಿದ್ರೆ ಅದು ದರ್ಶನ್ ಸರ್ ಆಗಿದ್ದರು. ಸೊ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ಗಳಿಗೆ ನೋವಾಗಿರೋದು ನಿಜ. ಇದೆಲ್ಲದಕ್ಕೂ ಟೈಮೇ ಅದಕ್ಕೆ ಉತ್ತರ ಕೊಡುತ್ತೆ. ಕಾಲ ಕಳೆದಂಗೆ ಅದು ನಾನು ಅವಾಗಲೇ ಹೇಳಿದೆ, ನನಗೆ ಗಾಯ ಆಗಿದೆ, ಗಾಯ ವಾಸಿ ಆಗೋಕ್ಕೆ ಟೈಮ್ ಬೇಕು. ಸಡನ್ನಾಗಿ ವಾಸಿ ಆಗೋದು ಆಗಲ್ಲ, ಅದು ಪ್ರಕೃತಿ ವಿರುದ್ಧ ಅದು. ಸೊ ಹಾಗಾಗಿ ಟೈಮ್ ಹೀಲ್ಸ್ ಅಂತ ಹೇಳ್ತಾರಲ್ಲ, ಸೊ ಸಮಯನೇ ಅದನ್ನು ಗುಣಪಡಿಸುತ್ತೆ. ಅಲ್ಲಿವರೆಗೂ ಎಲ್ಲ ಶಾಂತ ರೀತಿಯಿಂದ ದರ್ಶನ್ ಸರ್ ಹೆಸರಿಗೆ ಕಳಂಕ ಬರದಿರಂಗೆ ಅವ್ರ ಫ್ಯಾನ್ಸು ನಡ್ಕೊಂಡ್ರೆ ಅವ್ರು ಹೊರಗಡೆ ಬಂದಮೇಲೆ ತುಂಬ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಆ್ಯಕ್ಚುಲಿ ಅಂದರೆ ಇದ್ರಲ್ಲಿ ನಾನು ಸ್ಟೂಡೆಂಟ್ ಪಾತ್ರ ಮಾಡಿಲ್ಲ, ಬಟ್ ಸ್ಟೂಡೆಂಟ್ಸ್ಗಳ ಜೊತೆ ಅಲ್ಲಿ ಶೂಟಿಂಗ್ ಮಾಡೋ ಟೈಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ರು. ಅಲ್ಲಿ ಸ್ಕೂಲು ನಡೀತಾ ಇತ್ತು. ಒಂದು ಭಾಗದಲ್ಲಿ ಜೂನಿಯರ್ಸ್ ಎಲ್ಲ ಇದ್ದರು, ಅವ್ರದ್ದೇ ಸಪ್ರೇಟ್ ಯೂನಿಫಾರ್ಮ್ ಹಾಕ್ಕೊಂಡು. ಸೊ ನಮ್ಮ ಶೂಟಿಂಗ್ ಮಕ್ಕಳುಗಳೆಲ್ಲ ಇದ್ದರು. ಸೊ ಅವ್ರನ್ನೆಲ್ಲ ನೋಡಬೇಕಾದಾಗ ಖಂಡಿತವಾಗ್ಲೂ ನಮ್ಮ ಸ್ಕೂಲ್ ಡೇಸು ನೆನಪಾಯಿತು. ಕರೆಕ್ಟ್ ಸ್ಕೂಲ್ ಬೆಲ್ ಆಗೋದು, ಊಟದ ಟೈಮ್ ಕರೆಕ್ಟಾಗಿ ಸ್ಕೂಲ್ ಬೆಲ್ ಆಗೋದು. ಸೊ ಅದೆಲ್ಲ ಒಂಥರ ಖುಷಿ ಆಗೋದು. ಸ್ಕೂಲ್ ಬೆಲ್ ಆದ ತಕ್ಷಣ ಎಲ್ಲೋ ಮಕ್ಕಳೆಲ್ಲ ಇದ್ದು ಬಾಕ್ಸ್ ಇಟ್ಕೊಂಡು ಹೊರಗಡೆ ಬರೋರು, ಅದೆಲ್ಲ ಚೆನ್ನಾಗಿತ್ತು ಒಂಥರ. ಯಾವ್ದಾದ್ರು ಒಂದು ಇನ್ಸಿಡೆಂಟ್, ಯಾವ್ದಾದ್ರು ತುಂಬಾ ಮಿಸ್ಚೀವಿಯಸ್ ಆಗಿ ಮಾಡಿರುವಂಥದ್ದು ಏನಾದ್ರು ಜ್ಞಾಪನ ಬರುತ್ತೆ ಚಂದನ್ ಅವ್ರ ಜೀವನದಲ್ಲಿ? ಸ್ಕೂಲಲ್ಲ, ಸ್ಕೂಲ್ ಡೇಸಲ್ಲಿ ಅಂದರೆ ತುಂಬ ಸೈಲೆಂಟ್ ಹುಡುಗಿಯಾಗಿದ್ದೆ. ಜಾಸ್ತಿ ಏನು ತೀಟೆ ಮಾಡೋದು ಆ ಥರ ಏನಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ಸೊ ಏನೋ ಫ್ರೆಂಡ್ಸ್ಗಳು ಒಂದಿಬ್ರು ಇದ್ರು, ನಗ್ಸೋರು, ನಗಾಡ್ತಿದ್ದೆ. ನಗಿಸ್ಬಿಡೋನೊಬ್ಬ ಜೋರಾಗಿ ನಗಿಸ್ಬಿಡೋನು. ಆಮೇಲೆ ನಾನು ಜೋರಾಗಿ ನಗಾಡ್ತಿದ್ದೆ, ಅವ್ನು ಸಿಗಾಕೊಳ್ತಂತೆ. ಎದ್ದು ನಿಲ್ಸೋರು, ನೀನು ಭಾಳ ಕೆಟ್ಟೋಗ್ಬಿಟ್ಟಿದ್ಯಾ, ನೀನು ಭಾಳ ಇದಾಗ್ಬಿಟ್ಟಿದೆ, ಕರ್ಕೊಂಬ ನಿಮ್ಮ ಪೇರೆಂಟ್ಸ್ನ ಅನ್ನೋರು. ಯಾರೋ ಮಾಡಿದ ತಪ್ಪಿಗೆ ಆಮೇಲೆ ನಾವು ಶಿಕ್ಷೆಗಳೆಲ್ಲ ಅನ್ಬೋದು. ಅದೇ ಮಾಮೂಲಿ, ಅದೆಲ್ಲ ಸ್ಕೂಲೆಲ್ಲ ಅದೆಲ್ಲ ಇದ್ದಿದ್ದೆ. ಸೊ ಆ ಥರದ್ದೊಂದಷ್ಟು ಇನ್ಸಿಡೆಂಟ್ಗಳು. ಅದು ಬಿಟ್ಟರೆ ಕಾಲೇಜಲ್ಲಿ ಅವಾಗಲೇ ಹೇಳಿದ್ನಲ್ಲ, ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಸಖತ್ ಮಜಾ ಮಾಡ್ತಾಯಿದ್ವಿ. ನೈಟು ನಮಗೆ 7:30 8:00 ಡಿನ್ನರ್ ಬ್ರೇಕ್ ಇರ್ತಾಯಿತ್ತು. ಸೊ ಡಿನ್ನರ್ ಮುಗಿಸ್ಕೊಂಡ್ಮೇಲೆ ಒಂಥರ ನಾನು ಅಲ್ಲಿ ಎಂಟರ್ಟೈನರ್ ಇಡೀ ಹಾಸ್ಟೆಲಲ್ಲಿ. ಸೀನಿಯರ್ಸ್ ಎಲ್ಲ ಅಂದರೆ ನಾವು ಫಸ್ಟ್ PUC ಇಂದ ಡಿಗ್ರಿವರೆಗೂ ಇದ್ದರು ಸ್ಟೂಡೆಂಟ್ಸು. ಸೊ ಅಲ್ಲಿ ಸೀನಿಯರ್ಸ್ಗಳೆಲ್ಲ ನಾ ಕರ್ಸೋದು, ಅವನ್ನ ಚಂದನ್ ಕರ್ಕೊಂಬರೋ ಅಂತ. ನಾನು ಕರ್ಸೋರು, ಕರ್ಸ್ಬಿಟ್ಟು ಕೂರಿಸ್ಬಿಟ್ಟು ಬಕೆಟ್ ಕೊಟ್ಬಿಟ್ಟು ಹಾಡು ಹೇಳೋ ಅನ್ನೋದು ಆ ಥರ ಈ ಥರ ಇನ್ಸಿಡೆಂಟ್ಗಳು ನೆನಪಾಗತ್ತೆ. ಸೊ ಮೊದಲನೇ ಬಾರಿ ತೆರೆ ಮೇಲೆ ಬರ್ತಾ ಇರುವಂತಹ ಅನುಭವ ಸಣ್ಣದಾಗಿ ಹೇಳೋದಾದ್ರೆ, ಆಗಲೇ ವಿಸ್ತಾರವಾಗಿ ಹೇಳಿದಿರಿ. ಮೊದಲನೇ ಬಾರಿ ತೆರೆ ಮೇಲೆ ಬರ್ತಿರೋದು ಸ್ವಲ್ಪ ಭಯ ಇದೆ. ಅಂದರೆ ತುಂಬ ವಾವ್ ಸೂಪರ್ ಖುಷಿ ಅಂತ ಖುಷಿ ಇದೆ, ಬಟ್ ಎಲ್ಲೋ ಅವ್ರ ಕಡೆ ಹೇಗೆ ಅದನ್ನು ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಒಂದು ಭಯ ಇದೆ. ಬಟ್ ಹೋಪ್ಫುಲಿ ನನ್ನ ಇಷ್ಟು ಪ್ರೀತಿ ಮಾಡೋರು ಇದ್ದಾರೆ. ಸೊ ಅವರು ನನ್ನ ಆ್ಯಕ್ಟಿಂಗ್ನ ನೋಡಿ ಇಷ್ಟಪಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಓಕೆ ಸರ್, ನಿರ್ದೇಶಕರ ಬಗ್ಗೆ, ಕೋಸ್ಟರ್ಸ್ ಬಗ್ಗೆ ಹೇಳೋದಾದ್ರೆ? ನಿರ್ದೇಶಕರು ಅರುಣ ಮುಕ್ತ್ ಅವರು ತುಂಬ ವೆಲ್ ಪ್ರಿಪೇರ್ಡ್ ಡೈರೆಕ್ಟರ್ ಅವರು. ಪ್ರತಿಯೊಂದು ಸ್ಕ್ರಿಪ್ಟ್ ಹಂತದಿಂದನೂ ತುಂಬ ಚೆನ್ನಾಗಿ ಆ ಸ್ಕ್ರಿಪ್ಟ್ನ ಅದನ್ನು ಡಿಸೈನ್ ಮಾಡಿರೋದಾಗಿರ್ಬೋದು, ಕಲರ್ಫುಲ್ಲಾಗಿ. ಡೈಲಾಗ್ಸ್ಗಳು ಅವರೇ ಬರೆದಿರೋದು. ಆ್ಯಂಡ್ ಅವರು ಏನು ಬರೆದಿದ್ದಾರೆ ಅದನ್ನೇ ತೆಗಿತಾಯಿದ್ರು. ಅಲ್ಲಿ ಸ್ಪಾಟಲ್ಲಿ ಚೇಂಜಸ್ ಮಾಡೋದು, ಕನ್ಫ್ಯೂಸ್ ಮಾಡೋದು. ಬಿಕಾಸ್ ನಾವು ಆಲ್ರೆಡಿ ಅದನ್ನು ಡೈಲಾಗ್ಸ್ ಎಲ್ಲ ನಮಗೆ ಮುಂಚೆನೇ ಕೊಟ್ಟಿದ್ರು. ನಾವು ಅದನ್ನು ಒಂಥರ ಪ್ರಿಪೇರ್ ಆಗಿರ್ತೀವಿ ಆಲ್ರೆಡಿ. ಡೈಲಾಗ್ಸ್ನ ನೋಡ್ಕೊಂಡು ಇದನ್ನು ಈ ಥರ ಹೇಳಬೇಕು, ಇದನ್ನು ಇದು ಹೇಳ್ಬೇಕು, ನಿಂಗೆ ಬಾಡಿ ಲ್ಯಾಂಗ್ವೇಜ್ ಇರಬೇಕೆಲ್ಲ ಪ್ರಿಪೇರ್ ಆಗಿರ್ತೀವಿ. ಸಡನ್ನಾಗಿ ಸೆಟ್ಟಲ್ಲಿ ಹೋದಾಗ ನಾನು ಕೇಳಿರೋದು, ಬೇರೆಯವ್ರು ಹೇಳಿರೋದು, ಸಡನ್ನಾಗಿ ಒಬ್ಬರು ಡೈರೆಕ್ಟರ್ಗಳು ಚೇಂಜ್ ಮಾಡಿಬಿಡ್ತಾರೆ, ಸೀನ್ನ ಡೈಲಾಗ್ ಚೇಂಜ್ ಮಾಡಿಬಿಡ್ತಾರೆ. ಅಲ್ಲಿ ಸ್ಪಾಟಲ್ಲಿ ಅವಾಗ ಕನ್ಫ್ಯೂಷನ್ ಆಗೋದಿರುತ್ತೆ. ಅಂದರೆ ಸೀನಿಯರ್ ಆ್ಯಕ್ಟರ್ಗಳಂದರೆ ಅವ್ರು ಇಮಿಡಿಯೇಟಾಗಿ ಅದನ್ನು ತಗೊಳ್ಳುವಂಥ ಅವ್ರದ್ದು ಸಾಮರ್ಥ್ಯ ಇರುತ್ತೆ. ಸೊ ನಾವು ಹೊಸಬ್ರಾಗಿರೋದ್ರಿಂದ ಸೊ ಅವ್ರಿಗೂ ಅದೊಂದಿತ್ತು. ಅಂದರೆ ಅಷ್ಟೆಲ್ಲ ಚೇಂಜಸ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಏನು ಸ್ಕ್ರಿಪ್ಟಲ್ಲಿ ಏನಿದೆ ಅದನ್ನೇ ತೆಗಿತಾಯಿದ್ರು. ಸೊ ಫೈನಲ್ ಔಟ್ಪುಟ್ ನೋಡಿದೆ, ಚೆನ್ನಾಗಿ ಬಂದಿದೆ. ನಾನು ಒಂದು ಸ್ಪೆಷಲ್ ಕ್ಯಾರೆಕ್ಟರಾಗಿ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ 4 ಜನ ಹುಡುಗರು ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ಕಾಣಿಸ್ಕೊಂಡಿರೋರು. ಸೊ ಅವ್ರದ್ದು ಮೇಜರ್ ಕತೆ ಹೋಗುತ್ತೆ.
ಅವರು ಅವ್ರ ಪೇರೆಂಟ್ಸು ಆ ಕಥೆ ಎಲ್ಲ ಹೋಗುತ್ತೆ. ನಾನು ಒಳ್ಳೊಳ್ಳೆ ಸೀಕ್ವೆನ್ಸ್ಗಳಲ್ಲಿ ನಾನು ಎಂಟ್ರಿ ಕೊಡ್ತಾ ಇರ್ತೀನಿ ಮಧ್ಯದಲ್ಲಿ. ಓಕೆ, ನಿಮ್ಮ ಹೊಸ ಒಂದು ಅಧ್ಯಾಯಕ್ಕೆ ನಮ್ಮ ಕಡೆಯಿಂದ ಶುಭಾಶಯಗಳು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮತ್ತೆ ಇನ್ನೇ ಸೂತ್ರಧಾರ ಇದೆ, ಮುಂದಿನ ಪ್ರಾಜೆಕ್ಟ್ಸ್ಗೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸೊ ಇವಾಗ ಈ ಒಂದು ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮನಸ್ಪೂರ್ವಕವಾಗಿ. ಥ್ಯಾಂಕ್ ಯು.